ಒಂದ್ ಕಡೆ ಮುಂಗಾರು ಮಳೆ ಕಣ್ಣಾಮುಚ್ಚಾಲೆ ಆಡ್ತಿದೆ. ಇದರ ನಡುವೆ ಕೃಷಿ ಚಟುವಟಿಕೆಗೆ ಸಜ್ಜಾಗ್ತಿರುವ ರೈತರಿಗೆ ಗೊಬ್ಬರದ ಸಮಸ್ಯೆ ಎದುರಾಗಿದೆ. ಅಗತ್ಯಕ್ಕೆ ತಕ್ಕಷ್ಟು ಗೊಬ್ಬರ ಸಿಗದೆ ಅನ್ನದಾತರು ಕಂಗಾಲಾಗಿದ್ದಾರೆ. ಇದರ ಜೊತೆಗೆ ಕಲಬೆರಕೆ ಗೊಬ್ಬರ ಅನ್ನದಾತರನ್ನ ಕೆರಳಿಸಿದೆ. ಬೆಳೆನೇ ಬೆಳೆಯಲ್ಲ ಸರ್, ಗೊಬ್ಬರ ಹಾಕಲಿಲ್ಲ ಅಂದ್ರೆ ಇಂಥ ಸಂಕಟ ಸರ್. ನಾಳೆ ಬರ್ತಾನೆ ನಾಡ್ದು ಬರ್ತಾ ಒಟ್ಟ ಇಲ್ಲ ಸರ್. DAP ಗೊಬ್ಬರದ ಲೋಡ್ ಯಾವಾಗ ಬರುತ್ತೋ, ಯೂರಿಯಾ ಯಾವಾಗ ಸಿಗುತ್ತೋ ಅಂತಾನೆ ಕಾಯ್ತಿದ್ದಾರೆ. ಸಾಲಿನಲ್ಲಿ ನಿಂತು ಸುಸ್ತಾಗಿ ಹೆಲ್ಮೆಟ್, ಟವಲ್, ನೀರಿನ ಬಾಟಲ್ ಇಟ್ಟಿದ್ದಾರೆ. ಗದಗದಲ್ಲಿ ಯೂರಿಯಾ ಖರೀದಿಗಾಗಿ ಅನ್ನದಾತರು ಪಡುತ್ತಿರುವ ಪಾಡಿದು. ಗದಗದ ಡಂಬಳ ನಾಕಾ ಬಳಿಯ ಶ್ರೀ ಎಂಟರ್ಪ್ರೈಸಸ್ನವರು ತಾಂತ್ರಿಕ ದೋಷದ ಕಾರಣವೊಡ್ಡಿ ಇವತ್ತು ಯೂರಿಯಾ ವಿತರಣೆ ಇಲ್ಲ ಅಂತ ನಾಮಫಲಕ ಹಾಕಿದ್ರು. ಇದರಿಂದಾಗಿ ರೈತರು 1 ಚೀಲ ರಸಗೊಬ್ಬರಕ್ಕಾಗಿ ಹೆಲ್ಮೆಟ್, ಟವಲ್, ನೀರಿನ ಬಾಟಲ್ ಇಟ್ಟು ಪಾಳಿ ಹಚ್ಚಿದ್ರು. ಒಬ್ಬರಿಗೆ 1 ಚೀಲ ಗೊಬ್ಬರ, ಬೀದರ್ ರೈತರ ಆಕ್ರೋಶ. ಬೀದರ್ನಲ್ಲಿ ಒಬ್ಬರಿಗೆ 1 ಚೀಲ ಮಾತ್ರ ಗೊಬ್ಬರ ವಿತರಣೆ ಮಾಡಲಾಗ್ತಿದೆ. 10 ದಿನದಿಂದ ಆ 1 ಚೀಲ ಗೊಬ್ಬರವೂ ಸಿಗದೆ ರೈತ ಸಂಪರ್ಕ ಕೇಂದ್ರಕ್ಕೆ ಅನ್ನದಾತರು ಅಲೆದಾಡ್ತಿದ್ದಾರೆ. ಗೊಬ್ಬರವಿಲ್ಲದೆ ಬೆಳೆ ಬರಲ್ಲ ಅಂತಿದ್ದಾರೆ. DAP ಸಲುವಾಗಿ ನಾವು ವೇಟ್ ಮಾಡ್ತಾ ಇದ್ದೀವಿ. ನಾಳೆ ಬರ್ತಾ ನಾಡ್ದು ಬರ್ತಾ ಒಟ್ಟ ಇಲ್ಲ ಸರ್. DAP ಸರ್ ಗೊಬ್ಬರ ಸಿಗಲಿಲ್ಲ ಅಂದ್ರೆ ಈಗ ಮತ್ತೆ ಯಾವ್ದಾರ ಸರ್ ಈಗ ಹಾಕೇಬೇಕಾಯ್ತು ಸರ್. ಗೊಬ್ಬರ ಸಿಗಲಿಲ್ಲ ಅಂದ್ರೆ ಮತ್ತೆ ಎಲ್ಲಾರು ಹುಡುಕ್ಬೇಕಾಗ್ತದ. ನಾವು 2,000 ಕೊಟ್ಟರೆ ಹಾಕ್ಬೇಕಾಯ್ತು ಸರ್. ಬೆಳೆನೇ ಬೆಳೆಯಲ್ಲ ಸರ್ ಗೊಬ್ಬರ ಹಾಕಲಿಲ್ಲ ಅಂದ್ರೆ. ಇಂಥ ಸಂಕಟ ಸರ್. ಮಣ್ಣು ಹಾಗೂ ಮರಳು ಮಿಶ್ರಿತ DAP ವಿತರಣೆ ಆರೋಪ. ಕಲಬುರಗಿಯಲ್ಲಿ ಗೊಬ್ಬರದ ಅಭಾವದ ಜೊತೆಗೆ ನಕಲಿ ರಸಗೊಬ್ಬರ ಪೂರೈಸುತ್ತಿರುವ ಆರೋಪ ಕೇಳಿಬಂದಿದೆ. ಮರಳು ಮಿಶ್ರಣ ಮಾಡಿ DAP ಗೊಬ್ಬರ ವಿತರಣೆ ಮಾಡುತ್ತಿದ್ದಾರೆಂದು ರೈತರು ಕಿಡಿಕಾರಿದ್ರು. DAPಯಲ್ಲಿ 80% ಮರಳಿದ್ದು 20% ಮಾತ್ರ ಗೊಬ್ಬರ ಇದೆ. ಹೀಗಾಗಿ ಅಂಗಡಿ ಮಾಲೀಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ಇಡೀ ಕಲಬುರಗಿ ಆದಂಥ ಎಲ್ಲ ಕಡೆ ಕೂಡ ಕಳಪೆ ಮಟ್ಟದ ಗೊಬ್ಬರ ಮತ್ತು ಬೀಜ ವಿತರಣೆ ಮಾಡಕತ್ತಾರೆ ಸರ್. ಕೆಲವು ಅಂಗಡಿಗಳಲ್ಲಿ ಮಾತ್ರ ಏನಪ್ಪ ಅಂತಂದ್ರೆ ಒಂದು ಒಳ್ಳೆ ರೀತಿಯಾದಂಥ ಗೊಬ್ಬರ ಮಾರಾಟ ಇದೆ ಸರ್. ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ರೈತರಿಗೆ ಈ ಥರ ತೊಂದರೆ ಆಗ್ಲಕತ್ತರೂ ಕೂಡ ಇಲ್ಲಿವರೆಗೆ ಯಾವುದೇ ಒಬ್ಬ ಶಾಸಕನೂ ಈ ರೈತರಿಗೆ ಈ ಥರ ಆಗ್ತಿದೆ ಅಂತಕ್ಕಂಥ ಒಂದು ಚಕಾರ ಕೂಡ ಎತ್ತಿಲ್ಲ ಸರ್. ಒಂದ್ ಕಡೆ ಮಳೆ ಶುರುವಾಗ್ತಿದೆ, ಆದರೆ ಕೃಷಿ ಚಟುವಟಿಕೆ ಮಾಡಲು ಮುಂದಾದ ರೈತನಿಗೆ ರಸಗೊಬ್ಬರವೇ ದೊಡ್ಡ ಸಮಸ್ಯೆಯಾಗಿದೆ. ಬ್ಯೂರೋ ರಿಪೋರ್ಟ್ TV9.